80 lakhs ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಮಾಡಿರುವಂತ ಪ್ರಾಜೆಕ್ಟ್ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಆರ್ಕೆ ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಒಂದು 2 BHK, ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು 2 BHK, ಆಮೇಲೆ ಥರ್ಡ್ ಫ್ಲೋರ್ ಅಲ್ಲಿ ಒಂದು 2 BHK, ಮೇಲೆ ಒಂದು ಜಸ್ಟ್ ಒಂದು ರೂಮ್ ಇದೆ. ಅದರಲ್ಲಿ ಸ್ಟೋನ್ ಇದೆ. ಇದು 3 to 4 ಕಾರ್ ಪಾರ್ಕಿಂಗ್ ಪ್ರಾವಿಷನ್ಸ್ ಇದೆ. ಇದೊಂದು 4x4 ಲಿಫ್ಟ್. ಇದು ಒಂದು 3 to 4 ಪ್ಯಾಸೆಂಜರ್ಸ್ ಹೋಗ್ಬೋದು. ಬೇಸಿಂಗ್ ಬಂದ ತಕ್ಷಣ ಹಂಗೆ ನಿಮಗೆ ಹಾಲ್ ಕಮ್ ಡೈನಿಂಗ್ ಇದು ಅಟ್ಯಾಚ್ಡ್ ಬರುತ್ತೆ. ನೋಡ್ಬೋದು ಇಲ್ಲಿ ಟಿವಿ ಕ್ಯಾಬಿನೆಟ್ಸ್ ಇದೆ, ಇಲ್ಲೊಂದು ವಿಂಡೋಸ್ ಇದೆ, ಪೂಜಾ ಯೂನಿಟ್ ಕೂಡ ಬರುತ್ತೆ ಚಿಕ್ಕದಾಗಿ. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದು ಸೇಮ್ ನಿಮಗೆ ಅದೇ ಸೇಮ್ ಇದು ಥೀಮ್ ಅಲ್ಲಿ ನಿಮಗೆ ಇದು ಬರುತ್ತೆ, ವಾರ್ಡ್ರೋಬ್ ಬರುತ್ತೆ, ಬೇಸಿಕ್ ಗಾನಟಿಕ್ ಡೋರ್ ಬರುತ್ತೆ. ಪಕ್ಕದಲ್ಲಿ ಬಿಲ್ಡಿಂಗ್ ಆದ್ರೂ ಕೂಡ ನಿಮ್ಗೆ ಚೆನ್ನಾಗಿ ಲೈಟೇ ಬರುತ್ತೆ. ಯಾಕಂದ್ರೆ ಇದು ನಾವು ಸೆಟ್ ಬ್ಯಾಕ್ ಬಿಟ್ಟಿದೀವಿ ಎಲ್ಲ ಕಡೆನೂ. 1 BHK ಮನೆ ಇದೆ, ಅಂದ್ರೆ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ಯಾರಾದರೂ ಬ್ಯಾಚುಲರ್ಸು ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬ ಜನ ಕೇಳ್ತಾ ಇದ್ರಿ, ಸರ್ ನಮ್ಮ ಹತ್ರ 30-40 ಡೈಮೆನ್ಷನ್ ಸೈಟ್ ಇದೆ, ಬಟ್ ನಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಸ್ಪೆಸಿಫಿಕ್ ಆಗಬೇಕು ಅಂತ. ಯಾಕಂದರೆ ಈಗ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಅಂತೂ ತುಂಬಾ ರೆಂಟಲ್ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾರಿಂದ ಅದು ಒಂದು ಡಿಮ್ಯಾಂಡ್ ಆಗ್ತಾ ಇದೆ. ಯಾಕಂದರೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮಂತ್ಲಿ ರಿಟರ್ನ್ಸ್ ಬರೋದ್ರಿಂದ EMIs ಆಗಲಿ ಮತ್ತು ಬೇರೆ ಏನಕ್ಕೂ ಯೂಸ್ ಆಗ್ತಾ ಇರುತ್ತೆ. ಸೊ ಅದೇ ಥರನೇ ನಮ್ಮ ಬ್ಯಾಕ್ ಸೈಡ್ ನೋಡ್ತಿರ್ಬೋದು 30-40 ಡೈಮೆನ್ಷನಲ್ಲಿ G+3 ಬರೋ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಕೂಡ ಮಾಡಿದ್ದಾರೆ. ಈ ಲೊಕೇಶನ್ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಕೆಂಗೇರಿ ಹತ್ರನೇ ಬರುತ್ತೆ. ಸಂದೇಶ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರು ಮಾಡಿರುವಂಥ ಪ್ರಾಜೆಕ್ಟು ಸೂಪರಾಗಿ ಬಂದಿದೆ. 80 lakhs ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಮಾಡಿರುವಂಥ ಪ್ರಾಜೆಕ್ಟ್ ಇದು. ಸೊ ಒಳಗೋಗಿ ನೋಡೋಣ ಯಾವ ಥರ ಇದೆ ಪ್ರಾಜೆಕ್ಟ್ ಎಲ್ಲನೂ, ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು, ಸೂಪರಾಗಿರೋ ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಕೂಡ ಇದೆ. ಸಂದೇಶ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಲಾಸ್ಟ್ ಟೈಮ್ ಕೂಡ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ವಿದ್ಯಾರಣ್ಯಪುರ ಅಲ್ಲಿ, ಅದು ಆ್ಯಕ್ಚುಲಿ ಇಂಡಿಪೆಂಡೆಂಟ್ ಹೌಸು. ಸೊ ಈಗ ಏನಂದರೆ ತುಂಬ ಜನ ಲೈಕ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಕೇಳ್ತಾರೆ. ಯಾಕಂದರೆ ಅದು ಲೋನ್ಸ್ ಏನಾದ್ರು ತೊಗೊಂಡ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಥರನೂ ರಿಟರ್ನ್ಸ್ ಕಟ್ಕೊಂಡು ಹೋಗ್ಬೋದು, ಅಥವಾ ಫ್ಯೂಚರಲ್ಲೂ ಒಂದು ರಿಟರ್ನ್ಸ್ ಬರ್ತಾ ಇರುತ್ತೆ ಮಂತ್ಲಿ ಎವ್ರಿ ಮಂತ್ ಅಂತ. ಸೊ ಅದಕ್ಕೆ ತುಂಬ ಜನ ಏನಂದರೆ ಸೈಟ್ಸ್ ನಾರ್ಮಲಿ ಇರೋದು ಎಲ್ಲರ ಹತ್ರನೂ 30-40 ಡೈಮೆನ್ಷನಲ್ಲಿ ಇದೆ, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ 30-40 ಡೈಮೆನ್ಷನಲ್ಲೂ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮಾಡ್ಬೋದಾ ಅಂತ. ಬಟ್ ನೀವು ಮಾಡಿ ತೋರಿಸಿರಾ. ಸೊ ಇವಾಗಲೇ ಗೃಹ ಪ್ರವೇಶ ಕೂಡ ಆಗಿದೆ. ಸಂದೇಶ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ಸ್ ಶಾರ್ಟಾಗಿ ಯಾವಾಗ ಸ್ಟಾರ್ಟ್ ಆಗಿದ್ದು ಅದೊಂದು ಹೇಳ್ಬಿಡಿ ಸರ್. ಇದು ನಮ್ಮದು ಕನ್ಸ್ಟ್ರಕ್ಷನ್ ಕಂಪ್ನಿ ಸ್ಟಾರ್ಟ್ ಆಗಿಬಿಟ್ಟು ನಿಯರ್ಲಿ ಒಂದು 6 to 7 years ಆಗಿದೆ. ಓಕೆ. ಇವತ್ತು ಇಲ್ಲಿ ತನಕ ಒಂದು 30 to 40 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲ್ ಆಗಿ. ಹಾಂ. ಸೂಪರ್. ನೀವು ಬೆಂಗಳೂರಲ್ಲಿ ಮಾಡ್ತೀರಾ ಅಥವಾ ಔಟ್ಸೈಡ್ ಎಲ್ಲ ಮಾಡ್ತೀರಾ? ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು 30-40 ಸೌತ್ ಫೇಸಿಂಗ್ ಸೈಟ್ ಇದು. ಓಕೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಆರ್ಕೆ ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಒಂದು 2 BHK, ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು 2 BHK, ಆಮೇಲೆ ಥರ್ಡ್ ಫ್ಲೋರ್ ಅಲ್ಲಿ ಒಂದು 2 BHK, ಮೇಲೆ ಒಂದು ಜಸ್ಟ್ ಒಂದು ರೂಮ್ ಇದೆ. ರೂಮ್ ಒಂದು ವಿತ್ ಲಿಫ್ಟ್ ಬರುತ್ತೆ. ಒಂದು 4x4 ಲಿಫ್ಟ್ ಇದೆ. ಸೂಪರ್. ಓಕೆ. ಸೊ ಯೂಶಲಿ 30-40 ಸೈಟ್ ಹಂಗೆ ನಾರ್ಮಲ್ ಆಗಿ ನೋಡಿದ್ರೆ ಚಿಕ್ಕದಾಗ ಕಾಣಿಸಿದೆ, ಬಟ್ ಕಟ್ಟಿದ ಮೇಲೆ ನೋಡಿ ಯಾವ ಥರ ಒಂದು ಕಾಣಿಸ್ತಾ ಇದೆ ಅಂತ. ಸೊ ಇವತ್ತು ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡೋಣ. ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ಎಷ್ಟಾಗಿದೆ ಸರ್? ಇದು ಒಂದು ಅರೌಂಡ್ 80 lakhs ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಇದು ಕಂಪ್ಲೀಟ್ ಆಗಿಬಿಟ್ಟು. ಓಕೆ. ಫುಲ್ ಟರ್ನ್ ಕಿ ಪ್ರಾಜೆಕ್ಟ್. ಸೂಪರ್. ಸೊ 80 lakhs ಅಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ಆಗಿರೋವಂಥದ್ದು. ಸೊ ನೀವು ಲೈಕ್ ಯಾವ ಥರ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತೀರಾ ಸರ್? ಆಲ್ ರೆಸಿಡೆನ್ಷಿಯಲ್ಲು, ಕಮರ್ಷಿಯಲ್ಲು, ಈ ಥರ ರೆಂಟೆಡ್ ಪ್ರಾಪರ್ಟೀಸು ಎಲ್ಲನೂ ಮಾಡಿಸ್ತೀವಿ. ಇದೊಂದು ನಿಮಗೆ ಟೋಟಲ್ಲು ಒಂದು 80,000 to 90,000 ಬರುವಂಥ ರೆಂಟಲ್ ಪ್ರಾಪರ್ಟೀಸ್. 80,000 to 90,000 ಬರುತ್ತೆ ಇದು. ಓಕೆ ಸರ್. ಸೊ ಇವಾಗ ಪ್ರಾಜೆಕ್ಟ್ ನೋಡೋಣ. ಸೊ ಎಲಿವೇಷನಲ್ಲಿ ನಾರ್ಮಲ್ ಆಗಿ ಯಾವ ಥರ ಇದು ಮಾಡಿದೆ ಸರ್? ಎಲಿವೇಷನ್ನು ಜಸ್ಟ್ ಸಿಂಪಲ್ ಆಗಿದೆ, ರೆಂಟೆಡ್ ಪ್ರಾಪರ್ಟಿ ಆಗಿರೋದ್ರಿಂದ ಅಂಥದ್ದೇನು ಗ್ರ್ಯಾಂಡ್ ಆಗಿ ಟೈಲ್ಸ್ ಕ್ಲಾಡಿಂಗ್ ಏನು ಯೂಸ್ ಮಾಡಿಲ್ಲ. ಜಸ್ಟ್ ಪೇಂಟ್ ಟೆಕ್ಸ್ಚರ್ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ. ಓಕೆ. UPVC ವಿಂಡೋಸ್ ನೋಡ್ಬೋದು. ಆಮೇಲೆ ಜಸ್ಟ್ MS ಗ್ರಿಲ್ಸ್ ಇದೆ. ಓಕೆ. ಆಮೇಲೆ ನಿಮಗೆ ಫುಲ್ ಹೈಟ್ ಗೇಟೆಡ್ ಗೇಟ್ ಇದೆ. ಓಕೆ. ಆಮೇಲೆ ನಿಮ್ಗೆ ಇದು ಪ್ರಾಪರ್ಟಿ ಬಂದು ರೋಡ್ ಲೆವೆಲ್ ಇಂದ ಒಂದು 2 feet ಹೈಟ್ ಇದೆ. 2 feet ಹೈಟ್ ಬರುತ್ತೆ. 2 feet ಹೈಟ್ ಬರುತ್ತೆ. ಓಕೆ. ಇದು ನಿಮಗೆ ಸಾದ್ರಳ್ಳಿ ಸ್ಟೋನ್ ಇದೆ ಇದು. ಓಕೆ. ಸಾದ್ರಳ್ಳಿ ಸ್ಟೋನ್ ಬರುತ್ತೆ. ಸೊ ಗೇಟ್ ಅಲ್ಲಿ CNC ಕಟಿಂಗ್, ಹೌದು, ಪೆಂಟ್ರಮಕ್ ಶೀಟ್ ಇದೆ. ಸೂಪರ್. ಹಂಗೆ ಒಳಗಡೆ ಬಂದ್ರೆ ನಿಮ್ಗೆ ಒಂದು 3 to 4 ಕಾರ್ ಪಾರ್ಕಿಂಗ್ ಪ್ರಾವಿಷನ್ಸ್ ಇದೆ. 3 to 4 ಕಾರ್ ನಿಲ್ಸ್ಕೊಬಹುದು, ಬೈಕು ಕೂಡ ನಿಲ್ಸ್ಕೊಬಹುದು. ಓಕೆ. ಸೊ ಆ ಕಡೆ ಗ್ಯಾಸ್ ಪ್ರಾವಿಷನ್, ಈ ಕಡೆ ವಾಷಿಂಗ್ ಏನಾದ್ರು ವಾಷಿಂಗ್ ಟ್ಯಾಪ್. ಹೌದು. ಸೊ ಇದೆಲ್ಲ ಲೈಕ್ ಮೀಟರ್ ಎಲ್ಲ ಹೆಂಗೆ ಸರ್? ಇಂಡಿವಿಜುವಲ್ ಬರುತ್ತಾ? ಎಲ್ಲ ಮನೆಗೂ ಇಂಡಿವಿಜುವಲ್ ಮೀಟರ್ ಬರುತ್ತೆ. ನಿಮ್ಗೆ ಹಿಂಗೆ ಬಂದ್ರೆ ಸ್ಟೇರ್ ಕೇಸ್ ಸಿಗುತ್ತೆ. ಆ ಸ್ಟೇರ್ ಕೇಸ್ ಪಕ್ಕದಲ್ಲೇ ಒಂದು ಲಿಫ್ಟ್ ಕೂಡ ಬರುತ್ತೆ. ಓಕೆ. ಲಿಫ್ಟ್ ಇದೊಂದು 4x4 ಲಿಫ್ಟ್. ಇದು ಒಂದು 3 to 4 ಪ್ಯಾಸೆಂಜರ್ಸ್ ಹೋಗ್ಬೋದು ಅಷ್ಟೇ. ಓಕೆ. ಸೊ ಸೆಟ್ ಬ್ಯಾಕ್ ಎಲ್ಲ ಕೂಡ ಎಲ್ಲ ಬಿಟ್ಟು ಎಲ್ಲ ಕಡೆ ಇದೆ ಸೆಟ್ ಬ್ಯಾಕ್. ಸೊ ಈ ಕಡೆ ಕೂಡ ನೋಡ್ಬೋದು ಸೇಫ್ಟಿ ಗ್ರಿಲ್ಸ್ ಎಲ್ಲ ಹಾಕಿದ್ದೀರಾ. ಮತ್ತೆ ಇದೆಲ್ಲ ಲೈಕ್ ಟೈಲ್ಸ್ ಬರುತ್ತಾ ಗ್ರಾನೈಟ್? ಸರ್ ಇದೆಲ್ಲ ಟೈಲ್ಸೇ. ನಿಮ್ಗೆ ನೋಡೋಕೆ ಮಾತ್ರ ಇದು ಇದ್ರ ಥರ ಮಾರ್ಬಲ್. ಸ್ಮಾರ್ಟ್. ಹೌದು.
ಓಕೆ, ಸೊ ಆ ಥರ ಬಂದಿದೆ. ಸೊ ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು 1 RK ರೂಮ್ ಬರುತ್ತೆ ಅಲ್ಲ ಸರ್? ಹೌದು, ಇದು 1 RK ರೂಮ್. 1 RK ಅದು ಕೂಡ ರೆಂಟಲ್ ಪರ್ಪಸ್ 1 RK ಮಾಡಿದ್ದಾರೆ. ಮತ್ತೆ ಅದೆಲ್ಲ UPVC ಎಲ್ಲ UPVC ವಿಂಡೋ, UPVC ವಿತ್ MS ಗ್ರಿಲ್ ಬರುತ್ತೆ ಸರ್ ಇದು. ಸೂಪರ್. ಓಕೆ, ಸೊ ನೆಕ್ಸ್ಟ್ ಬರ್ಬೇಕಾದ್ರೆ ಲಿಫ್ಟ್ ಕೂಡ ನೋಡಿದ್ವಿ. ಈಗ ಸ್ಟೇರ್ ಕೇಸ್ ಲೈಕ್ ಎಷ್ಟು ಫೀಟ್ ಬಂದಿದೆ ಸರ್? ಇದು ಸ್ಟೇರ್ ಕೇಸು ಸ್ಟ್ಯಾಂಡರ್ಡು ಮಿನಿಮಮ್ ಒಂದು 3 ಫೀಟ್ ಬೇಕೇ ಬೇಕು ನಿಮ್ಗೆ 30-40 ಸೈಡ್ಗೆ. ಓಕೆ, ಇಲ್ಲಿ ಬಂದು ನಿಮಗೆ ಇದು SS ಗ್ರಿಲ್ ಬರುತ್ತೆ. ಹಂಗೆ ಇದು ಕಂಟಿನ್ಯೂ ಮೇಲೆ ಥ್ರೂ ಔಟ್ ತನಕ ಎಂಡ್ ತನಕ ಇದೆ, ಟೆರೆಸ್ ತನಕ ಬರುತ್ತೆ. ಓಕೆ, ಸೊ ಗ್ರೌಂಡ್ ಫ್ಲೋರ್ ಇಂದ ಇವಾಗ ಹತ್ಕೊಂಡು ಮೇಲ್ಗಡೆ ಬಂದಿದ್ದೀವಿ ಫಸ್ಟ್ ಫ್ಲೋರ್ಗೆ. ಇದು ಆ್ಯಕ್ಚುಲಿ 2 BHK ಬರುತ್ತೆ ಕಂಪ್ಲೀಟು. ಸ್ಟೇರ್ ಕೇಸು ಪ್ರೊವೈಡ್ ಮಾಡಿದ್ದಾರೆ ಮತ್ತು ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ವಾಸ್ತು ಅಂದರೆ ಯಾವ ಥರ ಫೇಸಿಂಗಲ್ಲಿ ಬರುತ್ತೆ ಸರ್? ಇದು ಆ್ಯಕ್ಚುಲಿ ಸೈಟ್ ಬಂದು ಸೌತ್ ಫೇಸಿಂಗು, ನಿಮ್ಗೆ ಡೋರ್ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಓಕೆ, ನಿಮ್ಗೆ ಈಸ್ಟ್ ಫೇಸಿಂಗ್ ಬಂದ ತಕ್ಷಣ ಹಂಗೆ ನಿಮಗೆ ಹಾಲ್ ಕಮ್ ಡೈನಿಂಗ್ ಇದು ಅಟ್ಯಾಚ್ಡ್ ಬರುತ್ತೆ. ಓಕೆ, ನಿಮ್ಗೆ ನೋಡ್ಬೋದು ಓಪನ್ ಕಿಚನ್, ಇಲ್ಲೇ ಓಪನ್ ಕಿಚನ್ ಬರುತ್ತೆ. ಓಪನ್ ಕಿಚನ್ನು, ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಓಕೆ, ಇದು ಫುಲ್ ಓಪನ್ ಕಿಚನ್ ಕಾನ್ಸೆಪ್ಟ್ ಬರುತ್ತೆ ನೋಡ್ತಿರ್ಬೋದು. ಸೊ ಇಲ್ಲಿ ಲೈಕ್ ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ಇದೆಲ್ಲ? ಸರ್ ಇದು ನಿಮಗೆ ಒಂದು 10x11 ಕಿಚನ್ ಇದೆ. 10x11 ಬರುತ್ತೆ. ಅದು ಒಂಥರ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಓಪನ್ ಕಿಚನ್ ಕಾನ್ಸೆಪ್ಟು. ನಮಗೆ ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಿರೋದು ಕಾಣಿಸ್ತಿದೆ, ಎಲ್ಲೂ ನೀಟಾಗಿ ಎಲ್ಲ. ಹೌದು ಸರ್, ಎಲ್ಲ ಕಡೆ. ಓಕೆ, ಇದು ಲೈಕ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಇದಕ್ಕೆಲ್ಲ ಬೇಸಿಕ್ ಫಿಟ್ಟಿಂಗ್ಸ್ ಬರುತ್ತೆ. ಓಕೆ, ರೆಂಟಲ್ ಇನ್ಕಮ್ಗೆ ಏನು ಬೇಕಾಗಿದೆ ಅಷ್ಟು ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಮತ್ತೆ ಸಿಮೆಂಟು ಮತ್ತು ವೈರ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿರೋಂಥದ್ದು? ಸರ್ ವೈರ್ಸ್ ಬಂದು ಎಲ್ಲ ಫಿನೋಲೆಕ್ಸ್ ಇದೆ. ಸಿಮೆಂಟ್ ನಾರ್ಮಲ್ ಅಲ್ಟ್ರಾಟೆಕ್ ಇಲ್ಲ ACC ಎರಡು ಯೂಸ್ ಮಾಡಿದ್ದೀವಿ. ಓಕೆ, ಸೂಪರ್. ಸೊ ವೆಂಟಿಲೇಷನ್ ನೋಡ್ತಿರ್ಬೋದು, ಕ್ರಾಸ್ ವೆಂಟಿಲೇಷನ್ ಬರುತ್ತೆ. ಈ ಕಡೆನೂ ಒಂದು ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ, ಆ ಕಡೆನೂ ಒಂದು ವಿಂಡೋಸ್ ಇದೆ, ಅಲ್ಲೂ ಒಂದು ವಿಂಡೋಸ್ ಇದೆ. ಸೊ ವಿಂಡೋಸ್ ಎಲ್ಲ UPVC ವಿತ್ ಮಸ್ಕಿಟೋ ಮೆಶ್ ಬರುತ್ತೆ. ಮಸ್ಕಿಟೋ ಮೆಶ್ ಬರುತ್ತೆ. ಒಂದು 5 ಫೀಟ್ ಇದೆ ಸರ್? 6 ಫೀಟ್ ಬರುತ್ತೆ. 6 ಫೀಟ್ ಇದೆ ಸರ್ ಇದು. 6x4 ಬರುತ್ತೆ. ಇಲ್ಲೊಂದು ವಾಶ್ ಬೇಸಿನ್ ಕೂಡ, ಕಾರ್ನರ್ ವಾಶ್ ಬೇಸಿನ್ ಇದೆ. ಒಂದು ಕಾಮನ್ ಟಾಯ್ಲೆಟ್ ಕೂಡ ಬರುತ್ತೆ. ನಿಮಗೆ ರೆಂಟಲ್ ಇನ್ಕಮ್ಗೆ ಏನು ಬೇಸಿಕ್ ಫಿಟ್ಟಿಂಗ್ಸ್ ಬೇಕು, ಒಂದು ಫ್ಲೋರ್ ಮೌಂಟೆಡ್ ಕಮೋಡು ಆ್ಯಂಡ್ ಇದು ಒಂದು 7 ಫೀಟ್ ಹೈಟ್ವರೆಗೆ ಮಾತ್ರ ಟೈಲ್ಸ್ ಬರುತ್ತೆ. ಇದು ರೆಂಟಲ್ ಇನ್ಕಮ್ ಆಗಿರೋದ್ರಿಂದ ಒಂದು ಬೇಸಿಕ್ ನಿಮ್ಮ ಫಿಟ್ಟಿಂಗ್ಸ್ ಏನು ಬರುತ್ತೆ, ಶವರು, ಆಮೇಲೆ ವಾಲ್ ಮಿಕ್ಸರು, ಆಮೇಲೆ ಇದು ಬರುತ್ತೆ ಸರ್ ಇದು. ಸೂಪರ್ ಸರ್. ಸೊ ಯೂಶಲಿ ಏನಂದರೆ ತುಂಬ ಜನ ಕೇಳೋದು ಕ್ವಶನ್ ಅಂದರೆ ಕೆಳಗಡೆ ಏನಾದ್ರು ಲೀಕೇಜ್ ಆಗದೆ ಇರೋಕ್ಕೆ ಏನಾದ್ರು ಒಂದು ಮಾಡಿದ್ದೀರಾ ಇಲ್ಲಿ? ಸರ್ ಇದು 100% ವಾಟರ್ ಪ್ರೂಫಿಂಗ್ ಆಗಿರುತ್ತೆ. ವಾಟರ್ ಪ್ರೂಫಿಂಗ್ ಆಗಿಬಿಟ್ಟು ಒಂದು ಲೈಟ್ ವೇಟ್ ಮೆಟೀರಿಯಲ್ ಸಿಂಡರು ಇಲ್ಲ ಲೈಟ್ ವೇಟ್ AAC ಬ್ಲಾಕ್ ಯೂಸ್ ಮಾಡಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕಿಬಿಟ್ಟು ಆಮೇಲೆ ಟೈಲ್ ಲೈಯಿಂಗ್ ಆಗಿರುತ್ತೆ ಸರ್. ನಿಮಗೆ ವಾಟರ್ ಪಾಂಡಿಂಗ್ ಟೆಸ್ಟ್ ಕೂಡ ಆಗಿರುತ್ತೆ, ಏನೋ ಲೀಕೇಜ್ ಬರದೇ ಇರೋ. ಏನೋ ಲೀಕೇಜ್ ಬರೋದು. ಓಕೆ, ಸೊ ನೆಕ್ಸ್ಟ್ ನೋಡ್ಬೋದು ಇಲ್ಲಿ TV ಕ್ಯಾಬಿನೆಟ್ಸ್ ಇದೆ, ಇಲ್ಲೊಂದು ವಿಂಡೋಸ್ ಇದೆ. ಹೌದು, ಒಂದು ಪೂಜಾ ಯೂನಿಟ್ ಕೂಡ ಬರುತ್ತೆ ಒಂದು ಚಿಕ್ಕದಾಗಿ. ಇದು ವಾಸ್ತು ಆಸ್ ಪರ್ ವಾಸ್ತುನೇ ಇದೆ ಸರ್ ಇದು. ಓಕೆ ಓಕೆ ಓಕೆ. ಹಂಗೆ ಬಂದರೆ ನಿಮ್ಗೆ ಈ ಕಡೆ ಒಂದು ಕಾಮನ್ ಬೆಡ್ರೂಮ್ ಬರುತ್ತೆ. ಕಾಮನ್ ಬೆಡ್ರೂಮಲ್ಲಿ ನಿಮ್ಗೊಂದು 8 ಫೀಟ್ದು ವಾರ್ಡ್ರೋಬ್ ಬರುತ್ತೆ. 8 ಫೀಟ್ 8 ಫೀಟ್ ವಿಡ್ತ್, ಹೈಟ್ ಬಂದು ನಿಮ್ಗೆ ಫುಲ್ ಸೀಲಿಂಗ್ ತನಕ ಬರುತ್ತೆ. ಓಕೆ, ಒಂದು ಮಿರರ್ ಕೊಟ್ಟಿದ್ದೀರಾ. ಬ್ಯಾಕ್ ಸೈಡ್ ಸ್ಟೋರೇಜ್ ಇದೆಯಲ್ಲ? ಅದ್ರ ಹಿಂದೆ ಬ್ಯಾಕ್ ಸೈಡ್ ಸ್ಟೋರೇಜ್ ಕೂಡ ಇದೆ. ಓಕೆ, ಕಡೆ ಸೂಪರ್. ಓಕೆ, ಹಂಗೆ ಈ ಕಡೆ ಬಂದರೆ ನಿಮಗೆ ಬಾಲ್ಕನಿ ಇದೆ. ಇಲ್ಲೊಂದು ಬಾಲ್ಕನಿ ಇದೆ. ಓಕೆ, 2 ಬೆಡ್ರೂಮ್ಗೆ ಒಂದೊಂದು ಬಾಲ್ಕನಿ ಇದೆ. ಮಾಸ್ಟರ್ ಬೆಡ್ರೂಮ್ಗೂ ಕೂಡ ಇದೆ ಒಂದು ಬಾಲ್ಕನಿ. ಇದು ಕಾಮನ್ ಬೆಡ್ರೂಮ್, ಇಲ್ಲಿ ಕೂಡ ಇದೆ. ಇದಕ್ಕೂ ಬಾಲ್ಕನಿ ಇದೆ. ಸೂಪರ್. ಸೊ ಇಲ್ಲಿ ಕೂಡ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಆ ಕಡೆ ಒಂದು ರೂಮ್ ಬರುತ್ತಲ್ಲ ಸರ್? ಇದು ಒಂದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮು. ಇದು ಮಾಸ್ಟರ್ ಬೆಡ್ರೂಮಲ್ಲಿ ಇದು ಸೇಮ್ ನಿಮಗೆ ಅದೇ ಸೇಮ್ ಇದು ಥೀಮಲ್ಲೇ ನಿಮಗೆ ಇದು ಬರುತ್ತೆ, ವಾರ್ಡ್ರೋಬ್ ಬರುತ್ತೆ. ಓಕೆ, ನಿಮಗೆ ವಿತ್ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಬರುತ್ತೆ. ಅದೇ ಸೇಮ್ ಬೇಸಿಕ್ ಏನು ಬೇಕು ಎಲ್ಲ ಆಕ್ಸೆಸರೀಸ್ ಇದೆ. ಇದು ರೆಂಟಲ್ ಇನ್ಕಮ್ ಆಗಿರೋದ್ರಿಂದ. ಓಕೆ ಓಕೆ ಓಕೆ. ಆ ಕಡೆನೂ ಒಂದು ಬಾಲ್ಕನಿ ಇದೆಯಾ? ಇದು ಮಾಸ್ಟರ್ ಬೆಡ್ರೂಮು. ಇದು ನಿಮಗೆ ಫ್ರಂಟ್ ರೋಡ್ಗೆ ಓಪನ್ ಎಲಿವೇಶನ್ ಇಂದ ನೋಡಿದ್ವಲ್ಲ ಆ ಕಡೆಗೆ. ಹೌದು, ಸೂಪರ್. ಸೊ 2 ಬಾಲ್ಕನಿ, 2 ಬಾಲ್ಕನಿ ಇದೆ. ಸೊ ಇದು ಚೆನ್ನಾಗಿದೆ. ಫ್ಲೋರಿಂಗ್ ಎಲ್ಲ ಯಾವ್ದು ಸರ್ ಇಲ್ಲಿ ಯೂಸ್ ಮಾಡಿ? ಸರ್ ಎಲ್ಲ ಫ್ಲೋರಿಂಗು ವಿಟ್ರಿಫೈಡು 4x8 ಫ್ಲೋರಿಂಗ್ ಹೋಗಿದ್ದೀವಿ. ಓಕೆ, ಸೊ ಇದೆಲ್ಲ ಲೈಕ್ ಕ್ರ್ಯಾಕ್ಸು ಆ ಥರ ಎಲ್ಲ ಏನು ಪ್ರಾಬ್ಲಮ್ ಏನೂ ಇಲ್ಲ ಸರ್. ಇದನ್ನು ನೀವು ಲೇ ಮಾಡಬೇಕಾದ್ರೆ ಪ್ರಾಪರ್ ಆಗಿ ಟ್ಯಾಂಪಿಂಗ್ ಮಾಡಿ ಓಕೆ ಲೇ ಮಾಡಿದ್ರೆ ಏನೂ ಬರಲ್ಲ. ಓಕೆ, ಸೊ ಮೇಲೆ ಕೂಡ ಒಂದು ಫ್ಲೋರು ಸೇಮ್ ಪ್ಯಾಟರ್ನ್ ಅಲ್ಲಿ ಸೇಮ್ G+3 ಸರ್ ಇದು. G+3 ಸೇಮ್ ನಿಮಗೆ ಟಿಪಿಕಲ್ ಫ್ಲೋರ್ಸು, ರೆಂಟೆಡ್ ಪ್ರಾಪರ್ಟೀಸು ಎಲ್ಲ 2 BHK ಇದೆ. ಓಕೆ, ಸೊ ಟೀಮ್ ಎಲ್ಲಾನು ಸೇಮ್ ಪ್ಯಾಟರ್ನ್ ಎಲ್ಲ ಇದೆಯಾ? ಇಲ್ಲ, ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ ಒಂದೊಂದು ಫ್ಲೋರ್ ವೈಸು, ಬಟ್ ಆಲ್ಮೋಸ್ಟ್ ಶೇಪ್ ಎಲ್ಲ ಇದೆ ಡೈಮೆನ್ಷನ್ಸ್ ಎಲ್ಲ. ಇವಾಗ ಇದು 3rd ಫ್ಲೋರು. ಇಲ್ಲೂ ಕೂಡ ನಿಮಗೆ ಒಂದು ಬೇಸಿಕ್ ಗಾನಟಿಕ್ದು ಡೋರ್ ಬರುತ್ತೆ. 3.5 ಫೀಟ್ ವಿಡ್ತ್ ಬರುತ್ತೆ, 7 ಫೀಟ್ ಲೆಂತ್ ಬರುತ್ತೆ. ಇದು ಕೂಡ ಸೇಮ್ ನಿಮಗೆ ಈ ಫ್ಲೋರ್ ಪ್ಲ್ಯಾನ್ಸ್ ಏನಿದೆ ಎಲ್ಲ ಸೇಮ್ ಬರುತ್ತೆ. ನಿಮಗೆ ಇದು ಬಂದು 3rd ಫ್ಲೋರು. ಇದು ಕೂಡ ಸೇಮ್ ಕಲರ್ ಕಾಂಬಿನೇಷನಲ್ಲಿ ಇದೆ. ಕೆಳಗಡೆ ಏನಿದೆ ಅದು ಸ್ವಲ್ಪ ಟೈಲ್ಸ್ ನಿಮಗೆ ಹಾಲಲ್ಲಿ ಚೇಂಜ್ ಆಗಿದೆ, ಹಾಲು ಮತ್ತು ಬೆಡ್ರೂಮಲ್ಲಿ. ಇದು ಕೂಡ ಸೇಮ್ ಓಪನ್ ಕಿಚನ್ ಕಾನ್ಸೆಪ್ಟೇ, C ಟೈಪಲ್ಲಿ ಬರುತ್ತೆ. ಏನು ಅದು ಕೆಳಗಡೆ ಏನು ಫಿಟ್ ಮಾಡಿದ್ವಿ ಅದೇ ಬೇಸಿಕ್ ಫಿಟ್ಟಿಂಗ್ಸ್ ಇದೆ. ಅದೇ ಥರ ಸೇಮ್ ನಿಮಗೆ ಅದೇ ಸೇಮ್ ವಾಸ್ತು ಬರುತ್ತೆ.
ಅದೇ ಥರ ನಿಮ್ಗೆ ಒಂದು ಸೇಮ್ ಕಾಮನ್ ಬೆಡ್ರೂಮ್ ಬರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಬೆಳಕು ಜಾಸ್ತಿ ಬರುತ್ತಲ್ಲ ಸರ್, ಹೈಟ್ ಹೌದು, ಇದು ಮೇಲೆ 3rd ಫ್ಲೋರ್ ಅಲ್ವಾ, ಸೊ ನಿಮಗೆ ಓಪನ್ ಸ್ಪೇಸ್ ಇರೋದ್ರಿಂದ ಜಾಸ್ತಿ ಬೆಳಕು ಬರ್ತಾ ಇದೆ. ಆ ಕಡೆ ಈ ಕಡೆ ಇವಾಗ ಇನ್ನೂ ಬಿಲ್ಡಿಂಗ್ ಇಲ್ಲ, ಖಾಲಿ ಸೈಟ್ಗಳಿದೆ. ಓಕೆ, ಫುಲ್ ಸೊ ಇದು ಸೇಮ್ ಪ್ಯಾಟರ್ನ್ ಬರುತ್ತೆ, ಸ್ವಲ್ಪ ಚೇಂಜಸ್ ಇದೆ ಥೀಮು ಇಂಟೀರಿಯರ್ ಅಲ್ಲ. ಹೌದು, ಪಕ್ಕದಲ್ಲಿ ಬಿಲ್ಡಿಂಗ್ ಆದ್ರೂ ಕೂಡ ನಿಮ್ಗೆ ಚೆನ್ನಾಗಿ ಲೈಟೇ ಬರುತ್ತೆ, ಯಾಕಂದ್ರೆ ಇದು ನಾವು ಸೆಟ್ ಬ್ಯಾಕ್ ಬಿಟ್ಟಿದೀವಿ ಎಲ್ಲ ಕಡೆನೂ. ಓಕೆ, ಮಿನಿಮಮ್ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ನಿಮ್ಗೆ ಲೈಟ್ ಬಂದೇ ಬರುತ್ತೆ 100%. ಆ ಕಡೆ ಸೇಮ್ ಪ್ಯಾಟರ್ನ್. ಇದು ಸೇಮ್ ಮಾಸ್ಟರ್ ಬೆಡ್ರೂಮ್ ಇದು. ಓಕೆ, ಇಲ್ಲೂ ಕೂಡ ನೀವು ನೋಡ್ಬೋದು, ಅದೇ ಸೇಮ್ ಒಂದು ಬಾಲ್ಕನಿ ಇದೆ, ಅಟ್ಯಾಚ್ ಬಾಲ್ಕನಿ. ಸೇಮ್ ಇದೆ, ಎಲಿವೇಶನ್ ಫ್ರಂಟ್ ಬಾಲ್ಕನಿ. ಸೇಮ್ ಎಲಿವೇಶನ್ ಅಲ್ಲಿ ಕಾಣಿಸ್ತಾ ಇದೆ ಅದೇ ಬಾಲ್ಕನಿ. ಸೀದಾ ನೀವು ಒಳಗಡೆ ಬಂದ್ರೆ ಇದೊಂದು ಅಟ್ಯಾಚ್ಡ್ ಟಾಯ್ಲೆಟ್. ಅದೇ ಇದರಲ್ಲಿ ಏನಂದ್ರೆ ಸ್ಪೆಷಲ್ ಅಂದ್ರೆ ನಿಮ್ಗೆ ಏನಿಲ್ಲ, ಸ್ವಲ್ಪ ಟೈಲ್ಸ್ ಶೇಡ್ಸ್ ಎಲ್ಲ ಚೇಂಜ್ ಆಗಿದೆ. ಬಾತ್ರೂಮ್ ಕೂಡ ಅಷ್ಟೇ, ಅಲ್ಲಿ ಕೆಳಗಡೆ ಡಾರ್ಕ್ ಟೈಲ್ ಇತ್ತು, ಇಲ್ಲಿ ಲೈಟ್ ಟೈಲ್ ಇದೆ. ಓಕೆ, ಅದು ಬೇಸಿಕ್ ಮತ್ತೆಲ್ಲ ಅದೇ ಫಿಟ್ಟಿಂಗ್ಸ್ ಬರುತ್ತೆ, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ. ಇದು ಬಂದು ನಿಮಗೆ ಲಾಸ್ಟ್ ಟೆರೆಸ್ ಫ್ಲೋರ್. ಇಲ್ಲೂ ಕೂಡ ಒಂದು BHK ಮನೆ ಇದೆ. ಅಂದರೆ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ಯಾರಾದರೂ ಬ್ಯಾಚುಲರ್ಸು ಆ ಥರ ಇದ್ದರೆ ನಿಮಗೆ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ಹಂಗೆ ಒಂದು ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಸೇಮ್ ಓಪನ್ ಕಿಚನೇ ಇದೆ. ಇದು ಕೂಡ ನಿಮಗೆ ಒಂದು ಅಟ್ಯಾಚ್ಡ್ ಇದು ಓಪನ್ ಕಾಮನ್ ವಾಶ್ರೂಮ್ ಬರುತ್ತೆ. ಹಾಗೆ ಒಂದು ಅದೇ ಕೆಳಗಡೆ ಏನು ನೋಡಿದ್ದೀರಲ್ಲ ಅದೇ ಥರ ಒಂದು ಬೆಡ್ರೂಮು, ಒಂದು ಬಾಲ್ಕನಿ ಕೂಡ ಬರುತ್ತೆ ಇಲ್ಲಿ. ಸರ್, ಇವಾಗ ಪ್ರಾಜೆಕ್ಟ್ ಕೂಡ ನೋಡಿದ್ವಿ. ಫೈನಲ್ ಆಗಿ ತುಂಬ ಜನಕ್ಕೆ ಇವಾಗ ಡೌಟ್ ಇರುತ್ತೆ, ಏನಂದರೆ ಹೆಂಗೆ ನಿಮ್ಮನ್ನ ಮೀಟ್ ಮಾಡೋದು, ಎಲ್ಲಿರೋದು ಆಫೀಸು ಅಂತ. ಸರ್, ನಮ್ಮದು ಆಫೀಸ್ ಬಂದು ಉಳ್ಳಾಲ್ 5th ಬ್ಲಾಕಲ್ಲಿ ಬರುತ್ತೆ. ಹಂಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕಂತ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೂ ಕಾಲ್ ಮಾಡ್ಬೋದು. ನಿಮಗೆ ಇವಾಗ ನೀವು ನಮ್ಗೆ ಕಾಲ್ ಮಾಡಿಬಿಟ್ಟು ಒಂದು ಆಫೀಸಲ್ಲಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ರೆ ನಿಮ್ಗೆ ಬಂದರೆ ನಿಮ್ಮ ಹತ್ರ ಏನು ಪ್ರಾಜೆಕ್ಟು ಎಲ್ಲ ಡೀಟೇಲ್ಸ್ ತೊಗೊಂಡು ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್. ಏನೇನು ಯಾವ ಥರ ಪ್ರೊಸೀಜರ್ಸು ನಮ್ಮದೇನಿದೆ, ಪ್ಯಾಕೇಜಸ್ ಏನಿದೆ ಎಲ್ಲ ನಾವು ಹೇಳ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್. ಥ್ಯಾಂಕ್ ಯು.